ಅಸೀಮಾ ಬಾನು ಮೇಲೆ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಏನ್ ಮಾಡ್ತಾ ಇದ್ದೀರಾ ಮೇಡಮ್ ಅವರೇ ತಾವು? ಎಸ್, ಅಸೀಮಾ ಬಾನು ಅವರು ತಮ್ಗೆ ಬೇಕಾದವರನ್ನ ನೇಮಕ ಮಾಡ್ಕೊಂಡ್ಬಿಟ್ಟಿದ್ದಾರೆ. HODಗಳಿಂದ ಹಣ ವಸೂಲಿ ಮಾಡಲು ತಮ್ಮದೇ ಸಿಬ್ಬಂದಿ ನೇಮಕ ಮಾಡಿದ್ದಾರೆ. ಬೆಡ್ ಬ್ಲಾಕಿಂಗ್ ದಂಧೆಯಲ್ಲಿ ತಮಗೆ ಬೇಕಾದವರನ್ನ ಇರಿಸಿ ಬೆಡ್ ಬ್ಲಾಕಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಅಸೀಮಾ ಬಾನು ಅವ್ರ ಮೇಲೆ ತುಂಬಾ ದೊಡ್ಡ ಗಂಭೀರವಾದಂತಹ ಆರೋಪ ಏನು ಅಂತಂದ್ರೆ, ಬಾಂಗ್ಲಾದೇಶಿಯರು ಬಂದು ಇಲ್ಲಿ ಅಡ್ಮಿಟ್ ಆಗ್ತಾರೆ, ಅಡ್ಮಿಟ್ ಆಗಿ ಚಿಕಿತ್ಸೆ ಪಡ್ಕೊಳ್ತಾರೆ, ಚಿಕಿತ್ಸೆ ಪಡ್ಕೊಂಡು ಇನ್ನೇನು ಡಿಸ್ಚಾರ್ಜ್ ಆಗಬೇಕು ಅನ್ನೋವಾಗ ಕೇಸ್ ಫೈಲ್ ಜೊತೆಗೆ ಎಸ್ಕೇಪ್ ಆಗ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಕೇಸ್ಗಳು ಕೂಡ ದಾಖಲಾಗಿದ್ದಾವೆ. ಹಳೆಯ ಕೇಸ್ ಶೀಟ್ಗಳನ್ನ ತೆಗೆದು ನೋಡಿದ್ರೆ ಈ ರೀತಿಯಂತ ಆರೋಪಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಸಾಕ್ಷಿಗಳು ಸಿಗ್ತವೆ. ನೀವು ಹೋಗಿ ಅಲ್ಲಿ ಮಾತಾಡಿಸಿ ನೋಡಿ. ಎಲ್ಲದಕ್ಕೂ ದುಡ್ಡು, ಬಡವರ ಹಾಸ್ಪಿಟಲ್ಲು ಆದ್ರೆ ಇಲ್ಲಿ ಎಲ್ಲದಕ್ಕೂ ದುಡ್ಡು ಕೊಡಬೇಕು. ಅಸೀಮಾ ಬಾನು ಅವರ ಆದೇಶ ಇಲ್ಲದೆ ಯಾರಿಗೂ ಬೆಡ್ಡು ಸಿಗಲ್ಲ. ಬಾಂಗ್ಲಾದೇಶಿ ಪ್ರಜೆಗಳಿಗೆ ಮಾತ್ರ ಉಚಿತವಾಗಿ ಎಲ್ಲ ಸಿಗುತ್ತೆ. ಅವ್ರ ಬಳಿ ಆಧಾರ್ ಕಾರ್ಡ್ ಇರೋದಿಲ್ಲ, ರೇಷನ್ ಕಾರ್ಡ್ ಇರೋದಿಲ್ಲ, ಏನಿಲ್ಲದೆ ಇದ್ರೂ ಕೂಡ ಅವ್ರಿಗೆ ಉಚಿತ ಚಿಕಿತ್ಸೆ ಸಿಗುತ್ತೆ. ICU ಸೆಂಟರ್ಗಳಲ್ಲಿ ಚಿಕಿತ್ಸೆ ಪಡಿತಾರೆ, ಪರಾರಿಯಾಗಿ ಓಡ ಹೋಗ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಅಸೀಮಾ ಬಾನು ಅವರು ಯಾಕೇನು ಮಾಡ್ತಾ ಇಲ್ಲ? ರಾಜಕಾರಣಿಗಳು ಏನಾದ್ರೂ ಇವ್ರಿಗೆ ಸಾಥ್ ಕೊಡ್ತಾ ಇದ್ದಾರಾ? ಎಲ್ಲಾ ವರ್ಷಗಳ ಎಲ್ಲಾ ಟೆಂಡರ್ಗಳಲ್ಲೂ ಕೂಡ ಸಾಕಷ್ಟು ಅಕ್ರಮದ ಬಗ್ಗೆ ಕೇಳಿ ಬರ್ತಾ ಇರುತ್ತೆ. ಅಲ್ಲಿ ನೀವು ಯಾರನ್ನೇ ಹೋಗಿ ಮಾತಾಡಿಸಿ, ಎಲ್ಲದಕ್ಕೂ ದುಡ್ಡು ಕೊಡಬೇಕು ಸರ್, CT ಸ್ಕ್ಯಾನ್ಗೂ ದುಡ್ಡು ಕೊಡಬೇಕು, ಒಂದು ಬೆಡ್ ಸಿಗಬೇಕು ಅಂದ್ರೂ ದುಡ್ಡು ಕೊಡಬೇಕು, ಸರ್ಜರಿ ಮಾಡ್ಬೇಕಂದ್ರೂ ದುಡ್ಡು ಕೊಡಬೇಕು. ಏನು ಮಾಡ್ತಾ ಇದ್ದೀರಿ ತಾವು? ಒಂದು, ನಿಮಗೆ ಸರಿಯಾಗಿ ಆಡಳಿತ ನಡ್ಸಕ್ಕೆ ಬರ್ತಾ ಇಲ್ಲ. ಎರಡು, ನೀವು ನೇಮಕ ಮಾಡಿದವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಈ ರೀತಿಯಂಥ ಆರೋಪಗಳು ಗಂಭೀರವಾಗಿ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಬಾನು ಅವರು ಮಾತಾಡಬೇಕು. ನಿಮ್ಮ ಮೇಲೆ ಬರ್ತಾ ಇರುವಂಥ ಆರೋಪ ಬಗ್ಗೆ ನೀವು ಮಾತಾಡಬೇಕು ಬಾನು ಅವರೇ. ಇದು ವಿಕ್ಟೋರಿಯಾ ಆಸ್ಪತ್ರೆ ಭಾಳಷ್ಟು ಇತಿಹಾಸ ಇರುವಂಥ ಆಸ್ಪತ್ರೆ. ಈ ಆಸ್ಪತ್ರೆ ಇಷ್ಟು ಗಬ್ಬೆದ್ದು ಹೋಗೋದಕ್ಕೆ ಬಿಡಬಾರ್ದು. ಬಡವರು ಬರೋ ಆಸ್ಪತ್ರೆ ಇದು. ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಹೆಂಗೆ ಬೇಕೋ ಹಂಗೆ ಲೂಟಿ ಹೊಡಿತಾ ಇದ್ದಾರೆ. ಅಟೆಂಡರ್ಗಳು ದುಡ್ಡಿಲ್ದೆ ಏನೂ ಮಾಡ್ತಾ ಇಲ್ಲ. ಗೊತ್ತಾ ನಿಮಗೆ ಪರಿಸ್ಥಿತಿ ಹೆಂಗಿದೆ ಅಂತ? ಹಾಗಂತ ಎಲ್ಲ ಇದೆ ಅಂತಲ್ಲ. ನಿಜಕ್ಕೂ ಬಡವರ ಬಂದು ಈ ವಿಕ್ಟೋರಿಯಾ ಆಸ್ಪತ್ರೆ ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಿಬ್ಬಂದಿಗಳಾಗಿರ್ಬೋದು, ವೈದ್ಯರಾಗಿರ್ಬೋದು, ಅವರು 24x7 ಜನರ ಸೇವೆ, ಜನಾರ್ದನ ಸೇವೆ ಅನ್ನೋ ಥರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಗೆ ತುಂಬ ಹೆಮ್ಮೆ ಇದೆ, ಗೌರವ ಇದೆ. ಎಲ್ಲರೂ ಆಗಿಲ್ಲ, ಆದರೆ ಅಲ್ಲಿ ಆಡಳಿತ ಸರಿ ಹೋಗದ ಹೊರತು ವಿಕ್ಟೋರಿಯಾ ಆಸ್ಪತ್ರೆಗೆ ಅಂಟಿರುವ ಕಳಂಕ ತಪ್ಪಲ್ಲ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಕ್ರೈಮ್ ಬ್ಯೂರೋ ಚೀಫ್ ಮಂಜುನಾಥ್ ಅವರು. ಮಂಜುನಾಥ್, ಈಗ ಪಾಪ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಆಸ್ಪತ್ರೆ ಅಕೌಂಟ್ಗೆ ಹೋಗ್ಬೇಕಾಗಿರೋ ದುಡ್ಡನ್ನ ಪರ್ಸನಲ್ ಅಕೌಂಟ್ಗೆ ಸ್ಕ್ಯಾನರ್ ಆಗಿ ತಗೊಳ್ತಾರೆ. ಏನು ಆಡಳಿತ ಮಂಡಳಿ ಏನು ಮಾಡ್ತಾ ಇದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ? ರಾತ, ಇಲ್ಲಿ ಇಡೀ ಪ್ರಕರಣವನ್ನು ನೋಡಿದಾಗ ಇಡೀ ಆಸ್ಪತ್ರೆ ವೈದ್ಯರು ಇರ್ಬೋದು, ಅಲ್ಲಿನ ಆಡಳಿತ ಸಿಬ್ಬಂದಿ ಇರ್ಬೋದು, ಜೊತೆಗೆ ಕೆಲವೊಂದು ವಿಭಾಗಗಳ HODಗಳೇನಿದ್ದಾರೆ ಅವರೆಲ್ಲರೂ ಸಹ ಹಣ ಮಾಡೋದಕ್ಕೆ, ಸುಲಿಗೆ ಮಾಡೋದಕ್ಕೆ ಹಿಡಿದಿದ್ದಾರೆ. ಹಾಗಾಗಿ ಈ ರೀತಿಯಾದಂಥ ಅವ್ಯವಸ್ಥೆಗಳು ಎದ್ದು ಕಾಣ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಗಮನಿಸ್ಬೋದು, ಜನವರಿ ಅಂತ್ಯ ಅಂದರೆ ಒಂದು ತಿಂಗಳ ಅವಧಿಯಲ್ಲಿ ಒಂದು ಬ್ಲಡ್ ಚೆಕಪ್ ಸೆಂಟರ್ ಏನಿದೆ ಲ್ಯಾಬ್, ಆ ಲ್ಯಾಬ್ನಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ಹಣವೇ ಬರೋಬ್ಬರಿ 24 ಲಕ್ಷ ಹಣ. ಇದು ಅಧಿಕೃತವಾಗಿ ಲೆಕ್ಕ ಹಾಕಿದಾಗ ಇಷ್ಟು ಡೆಪಾಸಿಟ್ ಆಗಬೇಕಾಗಿತ್ತು, ಆಗಿಲ್ಲ ಅನ್ನೋ ಒಂದು ಆರೋಪ. ಆದರೆ ಅಧಿಕಾರಿಗಳ ಕಣ್ಣೊರೆಸೋದಕ್ಕೆ ಆ ಒಂದು ದಿನದ ಕಲೆಕ್ಷನ್ ಇರುತ್ತೆ, ಅದನ್ನು ಸಂಜೆ ಸಂಬಂಧಪಟ್ಟಂಥ ಸರ್ಕಾರಿ ಖಜಾನೆಗೆ ಅಕೌಂಟ್ಗೆ ಡೆಪಾಸಿಟ್ ಮಾಡುವಂಥ ಪ್ರಕ್ರಿಯೆ ಇರುತ್ತೆ. ಆದರೆ ಅಲ್ಲಿ ಎಷ್ಟರ ಮಟ್ಟಿಗೆ ಇವರು ಡೆಪಾಸಿಟನ್ನು ಮಾಡಿದ್ರು, ಎಷ್ಟನ್ನು ಇವರು ಜೋಬ್ಗೆ ಹಾಕ್ಕೊಂಡಿದ್ರು ಅನ್ನೋದಕ್ಕೆ ಈ ಪ್ರಕರಣ ಒಂದು ಸಾಕ್ಷಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 5 ಜನ ಸಿಬ್ಬಂದಿ, ಲ್ಯಾಬ್ ಸಿಬ್ಬಂದಿಗಳ ವಿರುದ್ಧ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ದಿಲೀಪಕ್ಕನವರು ಒಂದು ದೂರನ್ನು ಸಹ ದಾಖಲು ಮಾಡಿದ್ದಾರೆ. ಅವರನ್ನು ವಶಕ್ಕೆ ಪಡೆದುಕೊಂಡು ಅವರ ವಿಚಾರಣೆಯನ್ನು ಮಾಡುವಂಥ ಕೆಲಸವನ್ನು ಸಹ ಈಗ ವಿವಿಪುರಂ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಅಲ್ಲಿ ರೋಗಿಗಳಿಗೆ ಸೇವೆ ಸಲ್ಲಿಸ್ತಕ್ಕಂಥ ಎಲ್ಲ ವಿಭಾಗಗಳಲ್ಲಿ ಎಕ್ಸ್ರೇ ಇರ್ಬೋದು, ಕಣ್ಣು ಇರ್ಬೋದು, ಕಿಡ್ನಿ ಸೆಂಟರ್ ಏನಿರ್ಬೋದು, ಜೊತೆಗೆ ಬೇರೆ ಬೇರೆ ಟೆಕ್ನಿಷಿಯನ್ ವಿಭಾಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಮೆಡಿಕಲ್ ಸ್ಟೂಡೆಂಟ್ಸು, ಅದ್ರ ಜೊತೆಗೆ ಅರೆಕಾಲಿಕ ವೈದ್ಯರು ಏನಿದ್ದಾರೆ ಅವರು ಸಹ ಅಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ಇಲ್ಲದೆ ಅಲ್ಲಿ ಯಾವ ಕೆಲಸಗಳು ಸಹ ಕಾಲಕ್ಕೆ ಯಾವ್ಯಾವ ನಡೀಬೇಕು ಅದು ನಡೆಯೋದಿಲ್ಲ. ಅವರಿಗೆ ಕೊಡಬೇಕಾದಂಥ ಸ್ಟೇ ಫಂಡನ್ನು ಸಹ ಕೊಟ್ಟಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಅವರಿಗೆ ಮೀಸಲಿಟ್ಟಿರ್ತಕ್ಕಂಥ ಸ್ಟೇ ಫಂಡ್ ಇರ್ಬೋದು, ಅಥವಾ ಅವರ ಸೇವೆಗೆ ತಕ್ಕ ಒಂದು ಪ್ರತಿಫಲವಾಗಿ ಏನು ಸಂಭಾವನೆಯನ್ನು ಕೊಡ್ತಾರೆ ಅದನ್ನು ಕೊಡದೆ ಇಲ್ಲಿ ಹಣವನ್ನು ಪೋಲು ಮಾಡ್ತಾ ಇದ್ದಾರೆ. ಇಲ್ಲಿ ಯಾರು ತಿಂತಾ ಇದ್ದಾರೆ ಅಂತ ಅನ್ನೋದಾದರೆ ಅಲ್ಲಿ ಕೇಳಿ ಬರ್ತಕ್ಕಂಥ ಒಂದು ಹೆಸರು ಏನು ಅಸೀಮಾ ಬಾನು ಅಂತಕ್ಕಂಥವ್ರು. ಇವರು
ಸರ್ಕಾರಿ ಆದೇಶಗಳ ಪ್ರಕಾರ ಒಬ್ಬರಿಗೆ ಒಂದು ಉನ್ನತ ಹುದ್ದೆಯನ್ನು ಕೊಟ್ಟರೆ ಅವರು ಬೇರೆ ಯಾವುದನ್ನು ಹುದ್ದೆಯನ್ನು ಸ್ವೀಕರಿಸಬಾರ್ದು. ಒಂದು ವೇಳೆ ಬೇರೆ ವಿಭಾಗದ HOD ಯಾವುದಾದ್ರು ಅಮಾನತಾಯಿತು ಅಥವಾ ಅನಾರೋಗ್ಯಕ್ಕೊಳಗಾಗಿ ರಜೆ ಮೇಲಿದ್ದಾಗ ಆ ವಿಭಾಗವನ್ನು ನೋಡಿಕೊಳ್ಳುವಂಥ ಇನ್ಚಾರ್ಜ್ ಆಗಿ ಕೊಡ್ತಾರೆ. ಆದರೆ ಇಲ್ಲಿ ಅಸೀಮಾ ಬಾನು ಅವರಿಗೆ 4 ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ. ಇವು ಇಲ್ಲಿ ನೋಡ್ತಾ ಇದ್ದೀವಿ, ಇದು ಒಂದು ರೀತಿ ಹಗಲು ದರೋಡೆ. ಇದೆಲ್ಲವನ್ನು ಸಹ ನೋಡಿಕೊಂಡು ಈ ಸಂಬಂಧಪಟ್ಟಂಥ ಇಲಾಖೆಯ ಸಚಿವರು ಇರ್ಬೋದು ಅಥವಾ ಮುಖ್ಯ ಕಾರ್ಯದರ್ಶಿಗಳಿರ್ಬೋದು, ಅವ್ರು ಯಾಕೆ ಸುಮ್ಮನೆ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಈಗ ಕಾಣೋದಕ್ಕೆ ಶುರು ಆಗುತ್ತೆ. ಅಸೀಮಾ ಬಾನು ಅವರು ಮೊದಲಿಗೆ MBBS ಓದಿದ್ದಾರೆ. ಅವರಿಗೆ ಮೈಕ್ರೋಬಯಾಲಜಿಯ ಒಂದು ಉಪನ್ಯಾಸಕರು, ಅಲ್ಲಿ ಒಂದು ಟೀಚಿಂಗ್ ಮಾಡುವಂಥ ಕೆಲಸವನ್ನು ಮಾತ್ರ ಅಧಿಕೃತವಾಗಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಉಳಿದಂಥ 3 ಜವಾಬ್ದಾರಿಗಳನ್ನು ಒಂದು ಪೋಸ್ಟಿಂಗನ್ನು ಸಹ ಅಕ್ರಮವಾಗಿ ಅವರಿಗೆ ಕೊಟ್ಟಿದ್ದಾರೆ. ಒಂದು ಎಮರ್ಜೆನ್ಸಿ ವಿಭಾಗದ ಸ್ಪೆಷಲ್ ಆಫೀಸರ್ ಅನ್ನೋ ಒಂದು ಪೋಸ್ಟಿಂಗನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರು ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ಒಂದು ಪೋಸ್ಟನ್ನು ಕೊಟ್ಟಿದ್ದಾರೆ. ನಂತರ ಟ್ರಾಮಾ ಮತ್ತು ಎಮರ್ಜೆನ್ಸಿ ಸೆಂಟರ್ನ ನೋಡಲ್ ಆಫೀಸರ್ ಆಗಿ ಸಹ ಇವರಿಗೆ ಒಂದು 3 ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ. ಒಂದು ಮೈಕ್ರೋಬಯಾಲಜಿ ವಿಭಾಗದ HOD ಆಗಿದ್ದಾರೆ. ಇವೆಲ್ಲವೂ ಸೇರಿದರೆ 4 ಪೋಸ್ಟು ಈ ಅಸೀಮಾ ಬಾನು ಅವರಿಗೆ ಕೊಟ್ಟಿದ್ದಾರೆ. ಯಾಕೆ ಇಲ್ಲಿ ವೈದ್ಯರ ಕೊರತೆ ಇದೆಯಾ? ಬೇರೆ ಬೇರೆ ಸೆಂಟರ್ಗಳಿಗೆ ಬೇರೆ ವೈದ್ಯರುಗಳನ್ನ ಕೊಟ್ಟರೆ ಅವರ ಒಂದು ಪೋಸ್ಟಿಂಗ್ ಫಿಲ್ಫಿಲ್ ಆಗುತ್ತೆ. ಅದನ್ನು ಪೋಸ್ಟಿಂಗ್ ಫಿಲ್ಫಿಲ್ ಮಾಡೋ ಬದಲಿಗೆ ಅಸೀಮಾ ಬಾನು ಅವರಿಗೆ ಯಾಕೆ ಈ 4 ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ ಅಂತಂದರೆ ಅಲ್ಲಿನ ಸ್ಥಳೀಯ ರಾಜಕೀಯ ಪ್ರಭಾವ ಇಲ್ಲಿ ಬೀರ್ತಾ ಇದೆ ಅನ್ನೋತಕ್ಕಂಥದ್ದು. ಇನ್ನು ಕೆಲವೊಂದು ಆರೋಪಗಳು ಇವರು ವಿರುದ್ಧ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ವಿಕ್ಟೋರಿಯಾ ಆಸ್ಪತ್ರೆಗೆ ಮೊದಲು ಕಾಲಿಟ್ಟರೆ ಎಲ್ಲೋ ಬೆರಳೆಣಿಕೆ ಇಷ್ಟು ಜನ ಮಾತ್ರ ಏನು ಮುಸಲ್ಮಾನ ಧರ್ಮಕ್ಕೆ ಸೇರಿದಂಥ ಸಿಬ್ಬಂದಿಗಳು ಕಾಣಿಸ್ತಾ ಇದ್ರು ಅಂತಕ್ಕಂಥದ್ದು. ಆದರೆ ಈಗ ಅಸೀಮಾ ಬಾನು ಅವರು ಈ 4 ವಿಭಾಗಗಳ HODಗಳಾಗಿದ್ದಾರೆ. ಮುಖ್ಯಸ್ಥರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಆಯಾಕಟ್ಟಿನ ಸ್ಥಳಗಳಲ್ಲಿ ಮುಸಲ್ಮಾನರನ್ನ ನೇಮಕ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಆರೋಪವೂ ಸಹ ಕೇಳಿ ಬರ್ತಾ ಇದೆ. ಅವರ ಮುಖಾಂತರ HODಗಳಿಂದ ಹಣ ವಸೂಲಿಯನ್ನು ಮಾಡ್ತಕ್ಕಂಥದ್ದು. ಪ್ರತಿನಿತ್ಯ ಇಷ್ಟು ಹಣ ನನಗೆ ನನ್ನ ಮನೆಗೆ ಸೇರೋಷ್ಟರಲ್ಲಿ ಇಷ್ಟು ಹಣ ಕಲೆಕ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟು ಸಿಬ್ಬಂದಿಗಳನ್ನು ನೇಮಕ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಇನ್ನು ದೊಡ್ಡ ಮತ್ತೊಂದು ಗಂಭೀರ ಆರೋಪ, ಬಾಂಗ್ಲಾ ಪ್ರಜೆಗಳಿಗೆ ಇವರು ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ ಅಂತಕ್ಕಂಥ ಆರೋಪ. ಇಲ್ಲಿ ನಾವು ರೇಷನ್ ಕಾರ್ಡು ಅಥವಾ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋದರೆ ಬಡತನ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥ ರೋಗಿಗಳಿಗೆ ಉಚಿತ ಚಿಕಿತ್ಸೆಯನ್ನು ಕೊಡುವಂಥ ಸೌಲಭ್ಯ ರಾಜ್ಯ ಸರ್ಕಾರ ಮಾಡಿದೆ. ಅದರಲ್ಲಿ ಬೌರಿಂಗ್ ಆಸ್ಪತ್ರೆ ಮತ್ತು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹೆಚ್ಚು ಫಲಾನುಭವಿಗಳು ಈ ಒಂದು ಉಚಿತ ಚಿಕಿತ್ಸೆಯನ್ನು ಪಡ್ಕೊಳ್ತಾರೆ. ಆದರೆ ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳಲ್ಲಿ ಬಹುಪಾಲು ಬಾಂಗ್ಲಾ ಪ್ರಜೆಗಳೇ ಆಗಿದ್ದಾರೆ ಅಂತಕ್ಕಂಥ ಆರೋಪಗಳು ಸಹ ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಾಕ್ಷಿಗಳನ್ನು ಪತ್ತೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂತಹ ಬಾಂಗ್ಲಾ ರೋಗಿಗಳಿಗೆ ಇವರು ಯಾವುದೇ ದಾಖಲಾತಿಗಳನ್ನು ಪರಿಶೀಲನೆ ಮಾಡದೆ ತಮ್ಮ ಪ್ರಭಾವವನ್ನು ಬಳಸಿಕೊಂಡು ಅವರಿಗೆ ಉಚಿತ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸವನ್ನು ಈ ಅಸೀಮಾ ಬಾನು ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇನ್ನುಳಿದಂತೆ ಅಲ್ಲಿರ್ತಕ್ಕಂಥ ICUಗಳ ಒಂದು ದಂಧೆ, ICU ವಾರ್ಡ್ನಲ್ಲಿ ಬೆಡ್ಗಳನ್ನು ಕಾಯ್ದಿರಿಸುವಂಥ ದಂಧೆಯನ್ನು ಸಹ ಇವರು ಮಾಡ್ತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಗಳೊಂದಿಗೆ ಟೈಅಪ್ ಮಾಡಿಕೊಂಡು ಕಮಿಷನ್ ಬೇಸಿಸ್ ಮೇಲೆ ಇವರು ಹೇಳಿದ್ರೆ ಮಾತ್ರ ICU ಬೆಡ್ಡನ್ನು ಕೊಡ್ತಾರೆ, ಇಲ್ಲಾಂದರೆ ಕೊಡೋದಿಲ್ಲ ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ರಾಧಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ಬಟ್ ಸ್ಟಿಲ್ ಅಸೀಮಾ ಬಾನು ಅವರೇ, ಈ ವಿಚಾರದಲ್ಲಿ ತಮಗೇನಾದರೂ ಹೇಳೋಕೆ ಇದ್ದರೆ ತಾವು ಇಂತಹ ಆರೋಪಗಳ ಬಗ್ಗೆ ಮಾತಾಡಬೇಕು, ಇಂಥ ಆರೋಪಗಳಿಗೆ ಉತ್ತರ ಕೊಡಬೇಕು. ಆ ರೀತಿ ನಡೀತಾ ಇಲ್ಲ ಅನ್ನೋದಾದರೆ ತಾವು ಇದನ್ನ ಮಾತಾಡಿ ಕ್ಲಿಯರ್ ಮಾಡಬೇಕು. ಯಾಕೆಂದ್ರೆ ಆಸ್ಪತ್ರೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಗಂಭೀರ ಆರೋಪ ಇದು. ಈ ಮಧ್ಯೆ ಇಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ಮತ್ತು ಸ್ಕ್ಯಾನರ್ ದಂಧೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಚಿವರ ಗಮನಕ್ಕೂ ಬಂದಿದೆ. ಸರ್ಕಾರಿ ಆಸ್ಪತ್ರೆಗಳು, ಬಡವರ ಬಂಧು ಅಂತ ಅನ್ನಿಸಿಕೊಳ್ಳುವಂತಹ ಆಸ್ಪತ್ರೆಗಳಲ್ಲಿ ನಿಜಕ್ಕೂ ಈ ರೀತಿಯಾದಂತಹ ಅವ್ಯವಹಾರಕ್ಕೆ ಕಡಿವಾಣ ಹಾಕ್ತಾ ಇದ್ರೆ ಜನ ಇನ್ನೆಲ್ಲಿಗೆ ಹೋಗ್ತಾರೆ ಹೇಳಿ? ಜನರಿಗೆ ಬೇರೆ ಚಾಯ್ಸೇ ಇರೋದಿಲ್ಲ. ಸೊ ಇಂಥ ವಿಚಾರಗಳಲ್ಲಿ ಸಚಿವರು ಗಮನ ಹರಿಸ್ಬೇಕು.